ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಸೆಕೆಂಡ್ ರೌಂಡ್ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ಬಂದಿದೆ. ಸೊ ಸ್ಕೆಡ್ಯೂಲ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಹಾಗೇನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲದರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಮೊದಲಿಗೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗಾಗಲೇ ಸಹ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸಿಗೆ ಬಂದುಬಿಟ್ಟು ಹೊಸದಾಗಿ ಯಾವುದಾದ್ರೂ ಸೀಟ್ಸ್ ಆ್ಯಡ್ ಆದರೆ, ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಈಗ ಸೀಟ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಆಪ್ಷನ್ ಆದರೆ ಇದೆ. ಸೊ ಅವ್ರೇನಾದರೂ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆ ಒಂದು ಸೀಟ್ಸ್ ಎಲ್ಲನೂ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿಲ್ಲ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರುವಂಥದ್ದು. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಸೀಟ್ಸು ಅಪ್ಡೇಟ್ ಆಗ್ತಾ ಇರ್ತವೆ. ಸೊ KEA ವೆಬ್ಸೈಟಿಗೆ ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೇನು ಸಹ ಸ್ಟೂಡೆಂಟ್ಸ್ಗೆ ಏನೆಲ್ಲ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಗೆ ಈಗ ಸೀಟನ್ನು ಹೋಲ್ಡ್ ಮಾಡಿರ್ತಾರಲ್ವ, ಸೀಟ್ ಹೋಲ್ಡ್ ಮಾಡಿದ್ದ ಆದಮೇಲೆ ನೆಕ್ಸ್ಟ್ ಈಗ ಮೇಲೆ ಇರುವಂತಹ ಅಪ್ಪರ್ ಪ್ರಿಯಾರಿಟಿ ಆಪ್ಷನ್ಸ್ ಏನಿರ್ತವೆ, ಹೈಯರ್ ಆಪ್ಷನ್ಸ್ ಮಾತ್ರ ಹಂಗೆ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈಗ ಸೆಕೆಂಡ್ ರೌಂಡ್ದು ಸೊ ಏನಾದರೂ ಚೇಂಜಸನ್ನು ಮಾಡ್ಕೋಬೋದು. ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಏನಾದರೂ ಮೇಲೆ ಇರುವಂಥ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ, ಸೀಟ್ ಏನು ಹೋಲ್ಡ್ ಮಾಡಿರ್ತೀರಾ ಆ ಒಂದು ಹೋಲ್ಡ್ ಮಾಡಿರುವಂಥ ಸೀಟ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೀವು ಯಾವಾಗ ಒಂದು ಹೋಲ್ಡ್ ಮಾಡಿರುವಂಥ ಸೀಟ್ಗೆ ಅಡ್ಮಿಷನನ್ನು ತಗೋಬೋದು ಅಂತ ಅಂದ್ರೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಅವಾಗ ಬಂದುಬಿಟ್ಟು ನೀವು ಅಡ್ಮಿಷನನ್ನು ತಗೋತೀರಾ. ಇಲ್ಲ ಮೇಲೆ ಇರುವಂಥ ಯಾವುದಾದ್ರೂ ಹೈಯರ್ ಆಪ್ಷನ್ಸ್ ಆಗಿದ್ರೆ ಸೊ ನೀವು ಹೈಯರ್ ಆಪ್ಷನ್ಸ್ಗೆ ಅಡ್ಮಿಷನ್ ಆದರೆ ತಗೋಬೇಕಾಗಿರುತ್ತೆ. ಸೊ ಕಂಪಲ್ಸರಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಏನು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಯಾರಾದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತಾರೆ ಸೊ ಅವ್ರಿಗೆ ಬಂದುಬಿಟ್ಟು ಆ ಒಂದು ಸೀಟ್ ಮಾತ್ರ ಕ್ಯಾನ್ಸಲ್ ಆಗಿರುತ್ತೆ. ಉಳಿದಿರುವಂಥ ಮೇಲಿರುವಂಥ ಕಾಲೇಜಸ್ಸು ಕೆಳಗಡೆ ಇರುವಂಥ ಕಾಲೇಜಸ್ ಎಲ್ಲ ಹಂಗೆ ಇರುತ್ತೆ. ಸೊ ಅದರಲ್ಲಿ ಬೇಕಿದ್ರೆ ಏನಾದರೂ ಚೇಂಜಸನ್ನು ಮಾಡ್ಕೋಬೋದು. ಆ್ಯಂಡ್ ನೋಡ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೇನು ಅಂತ ಅಂದರೆ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ನೀವು ಸೆಕೆಂಡ್ ರೌಂಡ್ ಆಗಿದ್ದಾದಮೇಲೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಆದರೆ ಇರೋದಿಲ್ಲ. ಕಂಪಲ್ಸರಿ ಪ್ರತಿಯೊಬ್ಬರು ಅಡ್ಮಿಷನನ್ನು ತಗೊಳ್ಳೇಬೇಕಾಗಿರುತ್ತೆ. ಯಾಕಂತ ಅಂದರೆ ಇದೇ ಒಂದು ಲಾಸ್ಟ್ ರೌಂಡ್ ಆಗಿರುತ್ತೆ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಅಡ್ಮಿಷನನ್ನು ತಗೊಳ್ಳೇಬೇಕು ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ. ಸೊ ಹಾಗಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ನಿಮಗೆ ಬಂದುಬಿಟ್ಟು ಇಲ್ಲಿ ನೋಡಿ, 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಪ್ರಕ್ರಿಯೆ ಅಂತ ಇದೆ. ಯಾವುದೇ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಸೊ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಸೊ ಅವ್ರು ಬಂದುಬಿಟ್ಟು ಕಂಪಲ್ಸರಿ ಅಡ್ಮಿಷನನ್ನು ತಗೊಳ್ಳೇಬೇಕು. ಈಗ ನಿಮಗೆ ಬಂದುಬಿಟ್ಟು ಇಂಪಾರ್ಟೆಂಟ್ ಅಪ್ಡೇಟು, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರಿ. ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಯಾರಾದರೆ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದ್ರಿ ಆ್ಯಂಡ್ ಹಾಗೇನೋ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಬಟ್ ನೀವೀಗ ಏನಾದರೂ ಒಂದು ಅಡ್ಮಿಷನಲ್ಲಿ ಏನಾದರೂ ಚೇಂಜಸನ್ನು ಮಾಡ್ಕೋಬೇಕು. ಚೇಂಜಸ್ ಅಂತ ಅಂದರೆ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ರೆ, ಸೊ ನಿಮಗೆ ಬಂದುಬಿಟ್ಟು 18ನೇ ತಾರೀಕು ಒಳಗಡೆ KEA ಆಫೀಸ್ಗೆ ಹೋಗಿ ಮಲ್ಲೇಶ್ವರಂ ಬೆಂಗಳೂರಿಗೆ ಅಲ್ಲಿ ಹೋಗ್ಬಿಟ್ಟು ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಏನು ಫೀಸ್ ಪೇ ಮಾಡಿರ್ತೀರಾ ಬರೀ 5,000 ಮಾತ್ರ ಡಿಡಕ್ಟ್ ಆಗುತ್ತೆ, ಉಳಿದಿರುವಂಥ ಅಮೌಂಟ್ ರಿಫಂಡ್ ಆಗುತ್ತೆ. 18ನೇ ತಾರೀಕು ಮೇಲೇನೂ ಸಹ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದಾಗಿರುತ್ತೆ. ಬಟ್ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ ಫೀಸ್ ಆದರೆ ಡಿಡಕ್ಟ್ ಆಗುತ್ತೆ. ಬಟ್ ಈಗ 18ನೇ ತಾರೀಕು ಒಳಗಡೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಬಂದುಬಿಟ್ಟು ಕೇವಲ 5,000 ಮಾತ್ರ ಅಮೌಂಟ್ ಆದರೆ ಕಟ್ ಆಗುತ್ತೆ, ಓಕೆನಾ. ಅಂಡ್ ಗೈಸ್, ನಿಮಗೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಕಂಪ್ಲೀಟ್ ಸ್ಕೆಡ್ಯೂಲ್ ಆದರೆ ಕೊಟ್ಟಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ ಬಂತು ಅಂತಂದರೆ ಅದು ಬಂದುಬಿಟ್ಟು ನಿಮಗೆ ನಿನ್ನೆ ಕೊಟ್ಟಿರುವಂಥದ್ದು 16ನೇ ತಾರೀಕು. ಆ್ಯಂಡ್ ನೆಕ್ಸ್ಟ್ ನೋಡಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 16ನೇ ತಾರೀಕಿಂದ 23ನೇ ತಾರೀಕುವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಸೊ ಯಾಕೆ ಇಷ್ಟು ದಿನಗಳ ಕಾಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ಸ್ ಏನು ಕ್ಯಾನ್ಸಲ್ ಮಾಡ್ಕೋತಾರೆ ಸ್ಟೂಡೆಂಟ್ಸು ಅದನ್ನು ನೋಡ್ಕೊಂಡು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಟೈಮನ್ನು ಕೊಟ್ಟಿರುವಂಥದ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು. ನಾನು ಈಗಾಗಲೇ ಏನು ಹೇಳ್ದೆ ಸ್ಟೂಡೆಂಟ್ಸ್ಗೆ, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಸೊ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಈಗ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ 18ನೇ ತಾರೀಕುವರೆಗೂ ಟೈಮ್ ಇದೆ, ಸಂಜೆ 4 ಗಂಟೆವರೆಗೂ. ಸೊ ನೀವು ಅಲ್ಲಿ ಹೋಗಿ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. 5,000 ರೂಪಾಯಿ ಅಮೌಂಟ್ ಕಟ್ ಆಗುತ್ತೆ, ಉಳಿದಿರುವಂಥ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 23ನೇ ತಾರೀಕು 6 ಗಂಟೆ ಆದಮೇಲೆ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಫೀಸನ್ನು ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 25ನೇ ತಾರೀಕಿಂದ 29ನೇ ತಾರೀಕುವರೆಗೂ ಟೈಮು. ಆ್ಯಂಡ್ ನೆಕ್ಸ್ಟ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದರೆ ಇರುತ್ತೆ, ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಸೊ ಯಾರಾದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಸೊ ಇಂತಹ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ಗೆ ಲಾಗಿನ್ ಆಗಿ ಸೊ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ಗೂ ಅಗ್ರಿ ಕೊಟ್ಟರೆ ಅವರ ಒಂದು ಆಪ್ಷನ್ ಎಂಟ್ರಿ ಅವ್ರ ಎಂಟ್ರಿ ಮಾಡಿರುವಂಥ ಆಪ್ಷನ್ಸ್ ಆದರೆ ಕನ್ಸಿಡರೇಷನಿಗೆ ಬರುತ್ತೆ. ಸೊ ಹಾಗಾಗಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಆ್ಯಂಡ್ ಯಾರಾದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತೀರ ಒಂದು ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿ ಚೆಕ್ ಮಾಡಿ ಇನ್ನೊಂದ್ಸಲಿ ಮತ್ತೆ ಒಂದು ಆಪ್ಷನ್ ಎಂಟ್ರಿದು ರಿಪೋರ್ಟನ್ನು ತಗೊಳ್ಳಿ. ಆ್ಯಂಡ್ ಇನ್ನೊಂದು ಇಲ್ಲಿ ಬಂದುಬಿಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂಥದ್ದು ಇಷ್ಟೇ. ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಈಗ ಯಾವುದಾದ್ರೂ ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡಿರ್ತೀರಾ ಸೊ ಆ ಒಂದು ಕಾಲೇಜ್ದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ಸ್ ಬಂದುಬಿಟ್ಟು 0 ಇರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಕಾಲೇಜನ್ನು
ತೆಗೆಯೋದಕ್ಕೆ ಹೋಗಬೇಡಿ. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ಸ್ ಅವೈಲೇಬಿಲಿಟಿ ಇಲ್ಲ ಅಂತಂದ್ರೂ ನಿಮ್ಮ ಒಂದು ಆಪ್ಷನಲ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು KE ಕಡೆಯಿಂದನೇ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು ಇನ್ಸ್ಟ್ರಕ್ಷನನ್ನು ನೋಡ್ಕೊಳ್ಳಿ, ಓಕೆನಾ. ಸೊ ಸೆಕೆಂಡ್ ರೌಂಡ್ದು ಕಂಪ್ಲೀಟ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಈಗಾಗಲೇ ಆಪ್ಷನ್ ಎಂಟ್ರಿ ಲಿಂಕನ್ನು ಸಹ ಕೊಟ್ಟಿರುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿದ್ದು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.